ಡಿಫರೆಂಟ್ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫರೆಂಟ್ ಆಗಿರುತ್ತಲ್ಲ, ಅದೇ ಆಕ್ಚುಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ, ನಮ್ಮ ರಿಯಾಲಿಟಿ ಗೊತ್ತಾಗದೆ ಸಿನಿಮಾ ಆಕ್ಟರ್ ನಾವು ಇಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಇರ್ತಾ ಇರುತ್ತೆ ಪ್ರೋತ್ಸಾಹ 4 ಸಲ ನೋಡ್ಕೊಂಡು ಗೊತ್ತಾಯ್ತು. ನೀವು ಏನು ನೋಡಿದ್ರು ಇದುವರೆಗೂ ಏನು ನೋಡಿದ್ರು ನೀವು ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ರಿಯಲ್ ಸ್ಟಾರ್ ಉಪೇಂದ್ರ ನಾಯಕನಾಗಿ ನಟಿಸಿ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶಿಸಿರುವ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ UI ಚಲನಚಿತ್ರ ಡಿಸೆಂಬರ್ 20ರಂದು ದೇಶಾದ್ಯಂತ ತೆರೆ ಕಾಣಲಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವ ನಟ ಚಿತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಕುತೂಹಲಕಾರಿ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಏನದು ಈ ವಿಡಿಯೋ ನೋಡಿ. ದೊಡ್ಡ ಬಜೆಟಿನ 2 ಪಿಕ್ಚರ್ಗಳು ಒಟ್ಟೊಟ್ಟಿಗೆ ರಿಲೀಸ್ ಆದ್ರೆ ಸಮಸ್ಯೆ ಆಗುದಿಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ? ಅಲ್ಲ, ನಿಮ್ಗೆಲ್ಲ ಗೊತ್ತಿರೋಂಗೆ ಮುಂಚೆನೆ ಅನೌನ್ಸ್ ಮಾಡಿದ್ವಿ ನಾವು, ಅಂದ್ರೆ UI 1-1.5 ತಿಂಗಳ ಮುಂಚೆನೆ ಅನೌನ್ಸ್ ಮಾಡಿದ್ವಿ. ಬಟ್ ಏನಂದ್ರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನ ಯೂಸ್ ಮಾಡ್ಕೊಬೇಕು ಅನ್ಕೊಂತಾರೆ. ಯಾಕಂದ್ರೆ ಹಾಲಿಡೇ ಸೀಸನ್ ಸಿಗಲ್ಲ, ವರ್ಷಕ್ಕೆ ಒಂದು 3-4 ಇರ್ಬೇಕಷ್ಟೇ. ಅಂತ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ಕೊನೆಯದಾಗಿ ನಾವು ನಂಬೋದು ಜನಗಳನ್ನ, ಪಿಕ್ಚರ್ ಚೆನ್ನಾಗಿದ್ರೆ 2 ಪಿಕ್ಚರ್ ನೋಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋಲಿ. ನಾವು ತಡಿಯಕ್ಕಾಗಲ್ಲ ಯಾರನ್ನು ಬರೋರ್ನ, ಅಲ್ವಾ? ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ತಗೊಂಡ್ಬಂದೀವು. ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ UI ಏನು ಅಂತ ನೀವೇ ಹೇಳ್ಬಿಡ್ತೀರಾ. ಪಿಕ್ಚರ್ ನೋಡೋವರೆಗೂ ಬರೀ UI ಅಷ್ಟೇ. ಅದು ಅಲ್ಲ ಸರ್, ನಿಮ್ಮ ಎಲ್ಲ ಪೋಸ್ಟರ್ಸ್ಗಳಲ್ಲಿ ಅಷ್ಟೊಂದು ಆಕ್ರೋಶ ಯಾಕೆ? ಆಕ್ರೋಶನ? ಹೌದು, ಮುಖದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿಲ್ಲ, ಬಟ್ ಪೋಸ್ಟರ್ಸ್ಗಳಲ್ಲಿ ನೋಡಿ, ಸಿನಿಮಾ ಇರೋದೇ ನಮ್ಮ ಒಳಗಿರೋ ವಿಷಯ ಹೇಳೋದಿಕ್ಕೆ. ನಾವು ಹೊರಗಡೆ ಹಂಗಿರಕಾಲ ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನೀವು 2 ಕ್ವಶನ್ ಕೇಳಲ್ಲ, ಅವಕ್ಕೆ ಬರೋಣ ಅಂತೀರಾ, ಹಿಂಗೆ ಕೂತ್ಕೊಂಡ್ರಿ ಏನು ಹೇಳಿ ಅಂದ್ರೆ ಆಕ್ಚುಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ, ನಮ್ಮ ರಿಯಾಲಿಟಿ ಗೊತ್ತಾಗದೆ ಸಿನಿಮಾಲಿ. ಆಕ್ಟರ್ಗಳು ನಾವು ಇಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಹೇಳ್ತಾ ಇರುತ್ತೆ ಆತರ. ಸೊ ಇಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಅಲ್ಲಿ ಸ್ಕ್ರೀನ್ ಇರೋದ್ರಿಂದ, ಒಂದು ದೇವ್ರ ಅವಕಾಶ ಕೊಟ್ಟಿರೋದ್ರಿಂದ, ನಿಮ್ಗೆ ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರೆಯಪ್ಪ, ಎಲ್ಲವನ್ನೂ ಅಲ್ಲಿ ಹೇಳು ಅಂತ ಹೇಳಿರೋದ್ರಿಂದ ಯಾವ ರೀತಿಯ ವಿಷಯಗಳ ಇಲ್ಲ, ಅದಕ್ಕೆ ಕಾರಣಗಳು ಹಲವಾರಿದೆ. ಬಟ್ ಏನಂದ್ರೆ ಒಂದಂತೂ ಸತ್ಯ, ಯಾವತ್ತು ಕಂಟೆಂಟ್ ಇರುವಂತದ್ದು ನಿಜವಾಗ್ಲೂ ಚೆನ್ನಾಗಿರುವಂತ ಪಿಕ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ. ಹಂಗಂತ ಓಡಿದಿರೋ ಪಿಕ್ಚರ್ ಎಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಕೆಲವ್ರಿಗೆ ಪಬ್ಲಿಸಿಟಿ ಮಾಡಕ್ ಆಗದೆ ಇರ್ಬೋದು, ರೀಚ್ ಮಾಡಕ್ ಆಗದೆ ಇರ್ಬೋದು. ಆಮೇಲೆ ನಿಮ್ಗೆ ಹೇಗೆ ಅಂದ್ರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ, ಮಿರರ್ ತರ ನಮ್ಮ ಜೀವನ. ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ. ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡ್ಬೇಕು ಆಕ್ಚುಲಿ. ಈಗ ತುಂಬಾ ನೋಡಿ, ಇವಾಗ ಏನಾಗಿದೆ ಅಂದ್ರೆ, ಏನೋ ಮೊಬೈಲಲ್ಲಿ ನಿಮ್ಗೆಲ್ಲ ಸಿಗುತ್ತೆ, OTT ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬಾ. ಸೊ ಇದ್ರ ಮೇಲೆ ಸಿನಿಮಾ ಇರ್ಬೇಕು ಆಕ್ಚುಲಿ. ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡ್ಬೇಕು ಅನ್ನೋ ತರ ಆಗಿದೆ ಇವಾಗ. ಸೊ ಅದೇ ಸತ್ಯನೂ ಕೂಡ. ಯಾಕಂದ್ರೆ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾ ಇರೋದು. ಈಗ ನಮ್ಗಿಂತ ಒಂದು 30 ವರ್ಷದ ಹಿಂದೆ ನಾನು ಯಾರೋ ಒಬ್ರು ಸ್ಟಾರ್ ಹೇಳಿದ್ರು, ಗೋಲ್ಡನ್ ಎರ ಅವಾಗ, ಅದಾದ್ಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ. ನೆಕ್ಸ್ಟ್ ಅದೇ ತರ ಬೇರೆ ಬೇರೆ ಎರಗಳು ಬರ್ತಾ ಹೋಗುತ್ತೆ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮ್ಗೆ, ಸುಮ್ಮನೆ ಹೆಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡಿದ್ರೆ. ಆಮೇಲೆ ಎಲ್ಲರೂ ಪ್ರಭುದೇವ ಆಗೋದ್ರ ಆಯ್ತು, ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಈ 6 ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಈ ತರ ಏನೋ ಮಾಡೋಕ್ಕಾಗಲ್ಲ, ಅದು ಕಾಂಪಿಟೇಷನ್ ಬೆಳೀತಾ ಸೊ ಅದು ಆಗ್ತಾನೆ ಇರುತ್ತದು. ಅದೇ ತರ ಮೇಕಿಂಗ್ ಅಲ್ಲೂ ಕೂಡ ಅಷ್ಟೇ, ಸಿನಿಮಾ ಕಂಟೆಂಟ್ ಅಲ್ಲೂ ಕೂಡ ಅಷ್ಟೇ. ಮೊದಲು ಕತೆ ಮಾಡೋದು ಈಸಿ ಇತ್ತು, ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ? ಈಗೀಗ ಏನ್ ಯೋಚನೆ ಮಾಡಿದ್ರೆ ಎಲ್ಲ ಒಂದು ಕತೆ ಬಂದಿರುತ್ತೆ. ಅಂದ್ರೆ ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ, ಇದೊಂದು ತೆಲುಗಲ್ಲಿ ಬಂದಿದೆ, ಇದೊಂದು ಹಿಂದಿಲಿ ಬಂದಿದೆ. ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡ್ಬೇಕು. ಈ ಸಿನಿಮಾ ಈಸಿ, ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬಿಡ್ಬೋದು ಅಲ್ವಾ? ಸೊ ಆತರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರುತ್ತೆ, ಅದೇನೋ ಮಾಡೋಕ್ಕಾಗಲ್ಲ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ನಮ್ಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಅದನ್ನು ಎಫೆಕ್ಟ್ ಆಗ್ತಾ ಇದೆ ಅಂತ. ಈಗ ಜನ ಬರ್ದೇ ಇರೋ
ಖಂಡಿತ ಇವಾಗ ಫಸ್ಟು ಇಲ್ಲೊಂದು ಕಾರ್ ಇದ್ದಾಗ ಅಂತ ಹೋಗ್ತಾ ಇದ್ವಿ, ಎಲ್ಲ ಹತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ. 1 ಕೋಟಿ ಕಾರ್ ತಗೊಂಡ್ರು ನಿಂತಿರ್ತೀವಿ. ಈಗ ಸ್ವಲ್ಪ ಟೆಕ್ನಾಲಜಿನೂ ಹಂಗೆ ಆಗ್ಬಿಟ್ಟಿದೆ ಇವಾಗ, ಯಾಕಂದರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಆಮೇಲೆ ಇಲ್ಲೊಬ್ರು ಇದ್ದಾರೆ ನಮ್ಮ ನವೀನ್ ಸಾಹೇಬರು, ಅವರು ಅಮೇರಿಕಲ್ ಓದ್ಕೊಂಡ್ಬಂದಿರೋದು, ಎಲ್ಲ CG ಕೋರ್ಸ್ ಎಲ್ಲ ಮಾಡಿದ್ದಾರೆ. ಅವ್ರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ. ಅವರು ನನ್ನ ಟೇಬಲ್ಗೆ ಮುಂಚೆ ಅಲ್ಲಿಂದ ಓಕೆ ಆಗಿ ಬರಬೇಕು. ಸೊ ಅಲ್ಲೇ ಒಂದು 6 ತಿಂಗಳು 1 ವರ್ಷ ಆಗುತ್ತೆ. ಇಲ್ಲ ಸರ್ ಅದೇನೋ ಚೆನ್ನಾಗಿಲ್ಲ ಸರ್, ಇನ್ನೊಂದು ನೋಡಿ ತೋರಿಸ್ತೀನಿ ಸರ್ ಅಂತ ಹೇಳ್ತಾರೆ. ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗಲಿ ಅಂತ ನಾನು ಇಟ್ಸ್ ಆಲ್ ಫಾರ್ ಮೂವಿ ಅಷ್ಟೇ. ಕ್ಯಾಮ್ರಾಮನ್ ಹೊಸಬ್ರು ಇರಲಿ ಅಂತ. ಯಾಕಂದ್ರೆ ಒಂದೇನಂದ್ರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ, ಆಮೇಲೆ ತುಂಬ ಟೈಮ್ ತೊಗೊತೀನಿ. ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋ ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅದೊಂದು ಉಚಿತನ, ಇದೊಂದು ಉಚಿತನ. ನನಗೆ ಈ ಉಚಿತನ ತುಂಬ ಇಷ್ಟ. ಸೊ ಇದರಲ್ಲೇ ಆಟಾಡ್ಬೇಕು, ಸ್ಕ್ರೀನ್ ಪ್ಲೇ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ. ಈ ಸಿನಿಮಾ ನೀವು ಕೋವಿಡ್ ಬರೋಕ್ಕಿಂತ ಮುಂಚೆನೇ ಬರ್ತಿದ್ರಾ ಆಮೇಲೆ ಬರ್ತಿದ್ರಾ? ನಿಜ ಹೇಳ, ಈಗಲೂ ಬರಿತಾ ಇದ್ದೀನಿ. ಅದು ನಾಳೆ ಅಲ್ಲಿ ಫೈನಲ್ ಮಿಕ್ಸಿಗೆ ಹೋದಾಗ ಅಲ್ಲೊಂದೇನೋ ಡೈಲಾಗ್ ಏನಾದ್ರು ಅದು ಬರೀತೀನಿ. ಕೋವಿಡ್ ಮುಂಚೆ ಯೋಚನೆ ಮಾಡಿದ್ರೆ ಅಲ್ಲ, ಅದು ಯಾವಾಗಲೂ ಯೋಚನೆ ಮಾಡ್ತಿರೋದೆ. ಬಟ್ ಏನಂದ್ರೆ ಟೈಮಿಗೆ ಕರೆಕ್ಟಾಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು. ಇವ್ರು ಇನ್ನೊಂದು 2 ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದು 2 ಡೈಲಾಗ್ ಚೇಂಜ್ ಆಗುತ್ತೆ. ನಾನು ಹೇಳ್ತಾನೆ ಇರ್ತೀನಿ, ಆ ಟೈಮ್ ಏನೇನೋ ರಿಲೆವೆನ್ಸಿ ಆಡ್ ಆಗ್ತಾ ಇರುತ್ತೆ, ಅದು ಮಾಡ್ತಾನೆ ಇರ್ಬೇಕಾಗುತ್ತೆ. ಆಕ್ಚುಲಿ ಎಸ್ಪೆಷಲಿ ಈ ತರ ಸಿನಿಮಾಗಳು. ಇವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ, ಅದ್ರಲ್ಲಿ ಒಬ್ಬ ಹೀರೋ, ಅವನ ಫ್ಯಾಮಿಲಿ, ಅವ್ನಿಗಾಗುವಂಥ ತೊಂದರೆಗಳು, ಅವನೊಂದು ಹೋರಾಟ, ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟರ್ಗೆ ಸೀಮಿತ ಆಗಿರುತ್ತೆ. ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಒಂಥರ ಅದು ಏನಲ್ಲಿ ಸೀಮ್ಲೆಸ್ನೆಸ್, ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು. ಸೊ ಅದನ್ನು ಮಾಡ್ತಾನೆ ಇರ್ಬೇಕಾಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು, ಬಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಸಿನಿಮಾಗಳಿಗೆ ಹೋಲಿಕೆ ಮಾಡಿ ಈ ಸಿನಿಮಾ ಯಾವ ರೀತಿ ಡಿಫರೆಂಟ್ ಆಗಿದೆ ಅಂತ ನೀವು ವಿಶ್ಲೇಷಣೆ ಮಾಡಿ? ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಡಿಫ್ರೆಂಟ್ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫ್ರೆಂಟ್ ಆಗಿರುತ್ತಲ್ಲ, ಅದೇ ಆ ಡಿಫ್ರೆಂಟ್ ನಾರ್ಮಲ್ ಹಾಕೊಂಡು ಬರ್ದ ಮೇಲೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೇ ಅವ್ರು ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು. ಸೊ ಆ ಥರ ಏನಿಲ್ಲ, ಡಿಫ್ರೆಂಟ್ ಅಂತ ಏನಿಲ್ಲ. ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡಬೇಕಾದ್ರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ. ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು, ಆ ಟೈಟ್ಲ್ ಒಳಗೂ ಯೋಚನೆ ಮಾಡೋಂಥ ಒಂದು ವಿಷಯ ಇಡಬೇಕು. ಒಂದು ಪೋಸ್ಟರ್ ಮಾಡಿದ್ರೆ ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು. ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಯೋಚನೆ ಮಾಡಬೇಕು. ಆ ಥರದ್ದು ಅದು ಹೇಳಿದ್ನಲ್ಲ, ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟರ್ನ್ ಅನ್ಬೋದು, ಅದೇನು ದೊಡ್ಡ ವಿಶೇಷ ಅಲ್ಲ. ನಾನು ಹೇಳಿದ್ನಲ್ಲ, ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ಗಳು ಇರ್ತವೆ ಅಂತ. ಆ ಥರ ನನಗೆ ನನ್ನ ಜೊತೆಲಿ ಯಾರೋ ಒಬ್ಬರು ಉಪೇಂದ್ರ ಟೈಮಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು. ಅವ್ರು ಯಾವಾಗ ಹೇಳೋರು ನನಗೆ, ನೀನು ಯಾವ ಥರ ಗೊತ್ತೇನೆ, ನೀನು ಕಟ್ ಹಾಕ್ಕೊಂಡು ಚಾವಟಿ ತಗೊಂಡು ಒಳಕಂತನೇ ಇರ್ತೀಯ, ನಮ್ಗೆ ನೋಡೋಕ್ಕಾಗಲ್ಲ. ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ, ನೀನು ಸ್ಯಾಟಿಸ್ಫೈ ಆಗಲ್ಲ, ಸುಮ್ಮನೆ ಹೊಡ್ಕೊಂತಾನೆ ಇರ್ತಿಯಲ್ಲ ಅಂತ. ಆ ಥರ ಅದೇನೋ ನನಗೆ ಖುಷಿ ಕೊಡುತ್ತೆ ಆ ಥರ ಮಾಡೋದಷ್ಟೇ. ನೀವು ಪ್ರಜಾಕೀಯದ ಮೂಲಕ ರಾಜಕೀಯ ಪಕ್ಷ, ಅದಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು, ಅದು ಯಾವ ಹಂತದಲ್ಲಿದೆ? ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು. ಅಲ್ಲ, ನೀವು ಸ್ವಂತ ಏನೋ ರಾಜಕೀಯ ನಾನು ನಿಮ್ಮೆಲ್ಲರಿಗೂ ಒಂದು ಪಕ್ಷ ಮಾಡಿದೆ ಅಷ್ಟೇ. ಅದು ಯಾರಿಗೂ ಅರ್ಥ ಆಗಿಲ್ಲ. ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ಮನೆ ಕೂತಿರಲ್ಲ. ಅದರಲ್ಲಿ ಯಾವುದೆಲ್ಲ ಅದರ ದೃಷ್ಟಿಕೋನ ಹೇಗೆ? ಅದು ಯಾವ ವಿವಿಧ ರಾಜಕೀಯ ಪಕ್ಷಗಳಿಗಿಂತ ಯಾವ ರೀತಿ ಭಿನ್ನವಾಗಿದೆ ನಿಮ್ಮ? ಅಲ್ಲ, ನಾನು ಒಂದೇ ಮಾತಾಡ್ಬೇಕಾದ್ರೆ ನಿಮ್ಗಳ ಪಕ್ಷ ಅಷ್ಟೇ. ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಪಕ್ಷ. ಬಟ್ ಇವತ್ತವರೆಗೂ ನನ್ನ ಪಕ್ಷ ಅನ್ಕೊಂಡೇ ಕೇಳ್ತಾ ಇದ್ದಾರೆ ಎಲ್ಲರೂ. ನಾನು ನಿಮ್ಮ ಪಕ್ಷ ಏನಾಯ್ತು ಸರ್ ಅಂತ ಅಂದ್ರೆ, ಏನೋ ಈಗ ನೀವು ಏನು ನೋಡಿದ್ರೋ ಇದುವರೆಗೂ ಏನು ನೋಡಿದಿರೋ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ, ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರ್ಯಾಂಜರು ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ಓಕೆ, ಬಟ್ ನೀವು ಡೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ. ಅದನ್ನ ನೋಡಬೇಕು ಯಾವ ರೀತಿ, ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡಿದ್ರೆ ಒಂದು ಪಿಕ್ಚರ್ ಕತೆ ಹಂಗೆ ನೋಡ್ತೀರಾ. ಬಟ್ ಏನಾದ್ರು ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದ್ರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಅದನ್ನ ನೀವು ಟ್ರೋಲ್ ಸಾಂಗ್ ಅಲ್ಲಿ ಬಿಟ್ಟಿದ್ದೀರಲ್ಲ ಸರ್?
ಡ್ರೋನ್ ಸಾಂಗ್ ಒಂದು 4 ಸತಿ ನೋಡಿದ್ಮೇಲೆ ಗೊತ್ತಾಯ್ತು. 4 ಅಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ. ಅದ್ರ ನಾನು ಡೈಲಿ ಅದನ್ನ ನೋಡ್ತಾ ಇರ್ತೀನಿ ಸರ್, ಆ ಸಾಂಗ್ ಅನ್ನ. ಇವತ್ತು ಕೂಡ ಅಷ್ಟೇ, ಮರಳಿ ಕುತ್ಕೊಂಡು ಸಾಯಂಕಾಲ ಮಧ್ಯಾಹ್ನ ನೋಡ್ತಾ ಇದ್ದೆ. ಮತ್ತೆ ಅದ್ರಲ್ಲಿ ಇವತ್ತಿನ ಪಾಯಿಂಟ್ ಸಿಕ್ತಾಗ ನಾನು ನೋಟ್ಸ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಟೈಟ್ಲ್ ಕೊಟ್ಟರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲ, ಅದ್ರಲ್ಲಿ ಮತ್ತೆ ಸ್ಟಡಿ ಮಾಡ್ತಾ ಇದ್ದೀನಿ ಅದ್ರ ಒಳ ಅರ್ಥ ಏನು ಅಂತ. ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ, ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಗೆ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಹತ್ರ ಮಾತಾಡ್ಲೇಬೇಕು. ಆಕ್ಚುಲಿ ನಮ್ಗೇನು ಗೊತ್ತಿರಲ್ಲ, ನಿಮ್ಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರ್ತೀರ, ಇದ್ರಲ್ಲಿ ಇಷ್ಟೇ ವಿಷಯ ಇದ್ರಲ್ಲಿರೋದು, ಇದ್ರಲ್ಲಿ ಇಷ್ಟು ಬರೀಬೋದು, ಇದ್ರಿಂದ ಒಮಿಟ್ ಮಾಡ್ಬೋದು ಅಂತ. ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಮಲಯಾಳಂ ಇಂಡಸ್ಟ್ರಿಗೆ. ಚೇಚೆ ಆ ಥರ ಏನೂ ಇಲ್ಲ. ಇಲ್ಲಿ ಎಷ್ಟೋ ಪಿಕ್ಚರ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನಿಮಗೆ ಗೊತ್ತು. ಏನು 1.5 ಕೋಟಿ 2 ಕೋಟಿ ಶೇರ್ ಎಲ್ಲ ಕೊಟ್ಟಿದ್ದೀರಾ ನೀವು. ಆ ಕಾಲದಿಂದ ನನ್ನ ಸಿನಿಮಾನೇ ಸೂಪರ್ ಹಿಟ್ ಮಾಡಿದ್ದೀರಾ ನೀವು. ಹಂಗಲ್ಲ, ಕೆಲವು ಸತಿ ಇತ್ತು ಅಲ್ಲಿ ಹೆಂಗಿದ್ರು ಹಿಟ್ ಆಗುತ್ತೆ ಬಿಡು ಅಂತ ಅನ್ಕೊಳ್ಳೋ ಚಾನ್ಸ್ ಇದೆ. ಸೊ ಆ ಥರ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಗುಡ್. ಆ್ಯಕ್ಚುಲಿ ಎಲ್ಲ ಕಡೆ ಹೋಗಿ ಬರೋದು ಒಂದು ರೀತಿ. ಬಟ್ ಏನಾಗುತ್ತೆ ಅಂದರೆ ಅದು ಆ ವರ್ಕ್ ಟೆನ್ಷನ್ ಇರುತ್ತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ವರ್ಷ ತಗೊಳ್ಳಿ ಸಿನಿಮಾ ಮಾಡೋದಕ್ಕೆ, ಆ ಲಾಸ್ಟ್ 2 ಮಂತ್ಸ್ ಇದೆಯಲ್ಲ, ನಿಮ್ಗೆ ಶಾಕ್ ಆಗ್ಬಿಡುತ್ತೆ. 2 ವರ್ಷದಿಂದ ಮಾಡಿ ಯಾಕೆ ಇಷ್ಟು ಓದಾಡ್ತಾ ಇದ್ದೀರಾ ಅಂತ. ಆ ಲಾಸ್ಟ್ 2 ಮಂತ್ಸ್ 2 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡ್ಬಿಟ್ಟಿರ್ತೀವಿ. ಆ ಫೈನಲ್ ಔಟ್ಪುಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ಇದ್ರೂ ಸಾರಲ್ಲ. ಚೆನ್ನಾಗಿ ಹೋಗ್ಬೇಕು, ಫೈನಲ್ ಮಿಕ್ಸಿಗೆ ತೆಗಿಬೇಕು, ಅದನ್ನ ಇದು ಮಾಡಬೇಕು, DI ಮಾಡಬೇಕು, ಅಪ್ಲೋಡ್ ಆಗಬೇಕು. ಈ ಥರ ಪ್ರೆಷರ್ಗಳು ಸಿಕ್ಕಾಬಿಡೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸೇರಿ ಒಂದೇ ಒಂದು ಪ್ರೆಸ್ ಮೀಟ್ ಆ ಥರ ಮಾಡಿಬಿಡ್ತಾರೆ.